ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಎದ್ದಿದ ತಕ್ಷಣನೇ ಟೀ ಕಾಫಿ ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಎಲ್ಲರೂ ಕುಡಿತೀವಿ. ಟೀ ಕಾಫಿ ಕುಡಿಯೋರ ಮನೆಯಲ್ಲಿ ಪರಿಶುದ್ಧವಾದ ಹಾಗೆ ತುಂಬ ಹೈಜಿನಿಕ್ ಆಗಿರ್ತಕ್ಕಂಥ ಈ ಥರ ಮರಳ ತುಪ್ಪ ಕೂಡ ಮಾಡ್ಕೋಬೋದು. ಅದು ಕೂಡ ಪಾಕೆಟ್ ಹಾಲಿಂದನೇ. ಈ ಥರ ಇರಬೇಕಾದ್ರೆ ನಾವು ಔಟ್ಸೈಡಿಂದ ಯಾಕೆ ದುಡ್ಡು ಕೊಟ್ಟು ತೊಗೊಂಡು ಬರಬೇಕು ಅಲ್ವಾ. ನೋಡಿ, ನಾನಿಲ್ಲಿ ಶುಭಮ್ ಹಾಲನ್ನು ಬಳಸ್ತೀನಿ, ನಂದಿನಿದು. ನಾವು ಡೈಲಿ 1/2 ಲೀಟರ್ ತೊಗೊಂಡು ಬರ್ತೀವಿ. ನಾನಿಲ್ಲಿ ಹಾಲನ್ನು ನೈಟ್ ತೊಗೊಂಡು ಬಂದು ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಮಾರ್ನಿಂಗ್ ಅಷ್ಟರಲ್ಲಿ ಈ ಥರ ಕೆನೆ ಕಟ್ಟಿರುತ್ತೆ. ಇದನ್ನು ತೆಗೆದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು. ಪ್ರತಿನಿತ್ಯ ಕೂಡ ಇದೇ ರೀತಿ ಸ್ಟೋರ್ ಮಾಡ್ಕೊಳ್ಳೋದು. ಈಗ ಇದು ಒಂದು 10 ಡೇಸ್ದು ಕೆನೆ ಆಗಿರುತ್ತೆ. ಇವತ್ತು ತುಪ್ಪ ಕಾಯಿಸೋಣ ಅಂತ ಅಂದ್ಬಿಟ್ಟು ಈ ಕೆನೆಯನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ, ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಒಂದು 10 ಡೇಸ್ ಇಲ್ಲ 1 ವೀಕ್ ಆ ಥರ ನಾವು ಒಂದ್ಸರಿ ಮಾಡ್ಕೊಬೇಕು. ಈಗ ಮಿಕ್ಸಿ ಜಾರ್ಗೆ ಕೋಲ್ಡ್ ವಾಟರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋದು. ಇದು ನೀವು ನೋಡ್ತಿದ್ದೀರಲ್ಲ, ಮೇಲ್ಗಡೆ ಕಂಪ್ಲೀಟಾಗಿ ಬೆಣ್ಣೆ ಮೇಲಕ್ಕೆ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ರುಬ್ಕೋಬೇಕಾಗತ್ತೆ. ಫಸ್ಟ್ ಇದು ಕೆನೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿ ಕ್ರೀಮಿ ಟೆಕ್ಸ್ಚರ್ಗೆ ಬರುತ್ತೆ. ಅದಾದ ನಂತರ ಈ ಥರ ಬೆಣ್ಣೆ ಮೇಲ್ಗಡೆ ಬರೋದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ನಾವು ಆನಲ್ಲಿನೇ ಇಟ್ಕೊಂಡು ರುಬ್ಕೋತಾನೆ ಇರಬೇಕು. ನೋಡಿ, ಇವಾಗ ಬೆಣ್ಣೆ ರೆಡಿನೇ ಆಗೋಯ್ತು. ಎಷ್ಟು ಚೆನ್ನಾಗಿ ಎಲ್ಲ ಕೂಡ ಮೇಲೆ ಬಂದಿದೆ. ನೀವು ಮಿಕ್ಸಿ ಜಾರಲ್ಲೂ ಕೂಡ ನೋಡ್ತಿರ್ಬೋದು, ಅಷ್ಟೊಂದು ಏನು ಅಂಟ್ಕೊಂಡು ಇಲ್ಲ. ಕೋಲ್ಡ್ ವಾಟರ್ ಸೇರಿಸ್ಕೊಂಡಿರೋದ್ರಿಂದ ಎಲ್ಲ ಕೂಡ ಚೆನ್ನಾಗಿ ಕಂಪ್ಲೀಟಾಗಿ ಮೇಲೆ ಬಂದುಬಿಡುತ್ತೆ. ಈಗ ನಾವು ಯಾವ ಪಾತ್ರೆಯಲ್ಲಿ ತುಪ್ಪನ ಕಾಯಿಸ್ಕೊತೀವೋ ಆ ಪಾತ್ರೆಗೆ ಬೆಣ್ಣೆನ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋದು. ಕೋಲ್ಡ್ ವಾಟರ್ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಐಸ್ ಕ್ಯೂಬ್ನ ಬಳಸ್ಕೊತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕ್ಕೊಂಡು ನಾರ್ಮಲ್ ವಾಟರ್ನ ಹಾಕ್ಕೊಂಡು ಒಂದು 2 to 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಚೆನ್ನಾಗಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು, ನಾನು ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಒಂಚೂರು ಕೂಡ ಕೆಳಗೆ ಬೀಳ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿ ಬೆಣ್ಣೆ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಈ ಥರ ಒಂದು 2 to 3 ಟೈಮ್ಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ತುಪ್ಪ ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಸ್ಮೆಲ್ ಸಹ ಬರೋದಿಲ್ಲ. ಈಗ ಇದಕ್ಕೆ ನಾನು ಮೆಂತ್ಯನ 1 ಸ್ಪೂನ್ ಆಗೋಷ್ಟು ತೊಗೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ಒಂದು ಕಡೆ ತುಪ್ಪ ಕಾಯ್ತಾ ಇದೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಅದನ್ನು ಕೂಡ ಒಂದು ಬೌಲಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ತುಪ್ಪ ಕಾಯಿಸ್ಬೇಕಾದ್ರೆ ಕಂಪ್ಲೀಟಾಗಿ ಲೋ ಫ್ಲೇಮ್ ಇಟ್ಟಿರಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡಿ, ತುಪ್ಪ ಸೀದೋಗ್ಬಿಡುತ್ತೆ, ಕಲರ್ ಕೂಡ ತುಂಬಾ ಡಿಫ್ರೆಂಟ್ ಆಗುತ್ತೆ. ತುಪ್ಪ ಸೀದ್ಬಿಟ್ಟು ಬ್ರೌನಿ ಕಲರ್ ಆಗಿಬಿಡುತ್ತೆ, ಹಾಗಾಗಿ ತುಪ್ಪ ಸೀದ್ಸಕ್ಕೆ ಹೋಗಬೇಡಿ. ಈಗ ಮೇಲ್ಗಡೆ ಇರೋ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಕೂಡ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮೇಲ್ಗಡೆ ಬ್ರೌನ್ ಕಲರ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೊಂಡು ಒಂದೇ ಒಂದು ಚುಕ್ಕೆ ನೀರನ್ನು ಬಿಟ್ಟರೆ ಅದು ಪಟ ಪಟ ಅಂತ ಸೌಂಡ್ ಬರಬೇಕು, ಆಗ ತುಪ್ಪ ಆಗಿದೆ ಅಂತ ಅರ್ಥ. ಇದನ್ನು ಬಿಸಿ ಇದ್ದಾಗಲೇ ಸೋಸ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ತುಪ್ಪ ಬೌಲ್ಗೆ ಬಂದುಬಿಡುತ್ತೆ. ಆರಿಸಿ ಸೇರಿಸ್ಕೊಳ್ಳೋದಾದರೆ ಬಾಣಲಿಯಲ್ಲಿನೇ ಸ್ವಲ್ಪ ತುಪ್ಪ ಉಳ್ಕೊಂಡ್ಬಿಡುತ್ತೆ, ಹಾಗಾಗಿ ನಾನು ಬಿಸಿ ಇದ್ದಾಗಲೇ ಸೋಸ್ಕೊಂಡ್ಬಿಟ್ಟೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮರಳಾಗಿ ತುಪ್ಪ ಬಂದಿದೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.